ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ಇಂದಿನ ವಿಡಿಯೋದಲ್ಲಿ ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆ ಅಥವಾ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋದಲ್ಲಿ ನೋಡಿ. ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಕಬ್ಬಿನ ಬೆಳೆಗಾರರ ಒಂದು ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೋತಾ ಇದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ 3,300 ರೂಪಾಯಿಗಳ ಅಂದ್ರೆ ಒಂದು ಟನ್ನಿಗೆ 3,300 ರೂಗಳಂತೆ ಕಬ್ಬಿನ ಒಂದು ಬೆಲೆಯನ್ನು ನಿಗದಿಪಡಿಸಿದೆ. ಆದ್ರೂ ಕೂಡ ಹೋರಾಟಗಾರರು 3,400ಕ್ಕೆ ನಿಗದಿಯನ್ನು ಪಡಿಸಬೇಕು ಅನ್ನೋ ರೀತಿಯಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಕೆಲವು ಸಮಯದಲ್ಲಿ ಮಧ್ಯಸ್ಥಿಕೆಯಿಂದ ಹೋರಾಟ ನಿಂತಿದ್ರು ಕೂಡ ಮತ್ತೆಡೆ ಕೆಲವೆಡೆ ತಿರುಗ ಕೂಡ ಹೋರಾಟದ ತೀವ್ರ ಸ್ವರೂಪವನ್ನ ಬೆಳ್ಕೋತಾ ಇದೆ. ಸೊ ಹಾಗಿದ್ರೆ ಏನಿದು ಕಬ್ಬುಗಾರರ ಬೆಲೆ ಅನ್ನುವಂಥದ್ದು, ಅಥವಾ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ, ಅಥವಾ ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆ ಅಂತ ಕರಿತೀವಿ. ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಇದನ್ನ FRP ಅಂತಾನು ಕೂಡ ಕರ್ಕೋತೀವಿ, ಅಥವಾ ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆ ಅಂತಾನು ಕೂಡ ಕರ್ಕೋತೀವಿ. ಯೂಶಲಿ ಈ ಬೆಲೆಗೆ ಸಂಬಂಧಪಟ್ಟ ಹಾಗೆ ಎರಡು ತರ ಇರುತ್ತೆ. ಒಂದು MSP ಅಂತ ಕರಿತೀವಿ, ಒಂದು ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಅಂತ ಅನ್ನುವಂಥದ್ದು, ಕನಿಷ್ಠ ಬೆಂಬಲ ಬೆಲೆ ಅನ್ನುವಂಥದ್ದು. 24ಕ್ಕೂ ಹೆಚ್ಚು ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ರೈತರು ಬೆಳೆಯುವಂತಹ ಬೆಳೆಗಳಿಗೆ ಕೇಂದ್ರ ಸರ್ಕಾರಗಳು ಏನು ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತವೆ. ಅದ್ರ ಜೊತೆಗೆ ಪ್ರತಿ ವರ್ಷವೂ ಕೂಡ ಕಬ್ಬಿಗೂ ಕೂಡ ಸಂಬಂಧಪಟ್ಟ ಹಾಗೆ ಈ MSP ಇಂದ ಹೊರತಾಗಿ FRP ಅಂತ ಕರಿತೀವಿ, ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನ ಘೋಷಣೆ ಮಾಡುತ್ತೆ. ಸೊ ಅದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರಕ್ಕಿಂತ ಒಂದಿಷ್ಟು ಹೆಚ್ಚು ಅದ್ರ ಜೊತೆಗೆ ಆಡ್ ಮಾಡೋದ್ರ ಮೂಲಕ ಇದು ಮಾಡೋದು. ಈಗ ಕರ್ನಾಟಕ ಸರ್ಕಾರಕ್ಕೆ ತಗೊಂಡಾಗ ಕೇಂದ್ರ ಸರ್ಕಾರ ಒಟ್ಟಾರೆಯಾಗಿ 3,200 ಕ್ವಿಂಟಲ್ಗೆ 3,200 ಕಬ್ಬಿನ ಬೆಲೆಯಾಗಿ ನಿಗದಿಪಡಿಸಲಾಗಿದೆ. ಹೋರಾಟದ ನಂತರ ರಾಜ್ಯ ಸರ್ಕಾರ 100 ರೂಪಾಯಿಗಳು, ಅಂದ್ರೆ ಇದರಲ್ಲೂ ಕೂಡ ಡಿವೈಡ್ ಮಾಡ್ಕೊಂಡಿದ್ದಾರೆ. 50 ರೂಪಾಯಿ ಕೇಂದ್ರ ಸರ್ಕಾರ, 50 ರೂಪಾಯಿ ರಾಜ್ಯ ಸರ್ಕಾರ ಮತ್ತು 50 ರೂಪಾಯಿಗಳು ಮಿಲ್ಗಳು, ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಏನಿದಾವೆ ಅವರಿಬ್ರು ಸೇರಿ 100 ರೂಪಾಯಿಗಳನ್ನ ಆಡ್ ಮಾಡೋದ್ರ ಮೂಲಕ 3,300 ರೂಪಾಯಿಗಳನ್ನ ಕ್ವಿಂಟಲ್ಗೆ ಕೊಡೋ ರೀತಿಯಲ್ಲಿ ಮಾತುಕತೆಗಳು ನಡೀತಾ ಇದಾವೆ. ಆದ್ರೆ ಕಬ್ಬಿನ ಬೆಳೆಗಾರರು ಕ್ವಿಂಟಲ್ಗೆ, ಅಂದ್ರೆ ಮಹಾರಾಷ್ಟ್ರದಲ್ಲಿ 3,400ಕ್ಕೂ ಹೆಚ್ಚು ಕೊಡ್ತಿದ್ದಾರೆ, ಮತ್ತು ಉತ್ತರ ಪ್ರದೇಶದಲ್ಲಿ ಕೂಡ ಹೆಚ್ಚು ಕೊಡ್ತಿದ್ದಾರೆ. ಬಟ್ ರಾಜ್ಯದಲ್ಲಿ ಈ ಒಂದು ಬೆಲೆ ತುಂಬಾ ಕಮ್ಮಿ ಇದೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಕ್ಕರೆಗೆ ಒಂದು ಪ್ರೈಸ್ ಕೂಡ ದಿನದಿಂದ ದಿನಕ್ಕೆ ರಾಕೆಟ್ ವೇಗದಲ್ಲಿ ಬೆಳೀತಾ ಇದೆ. ಆದರೆ ಸಕ್ಕರೆ ತಯಾರಿಕೆಗೆ ಬಳಸಲ್ಪಡುವಂತಹ ರೈತರು ಬೆಳೆಯುವಂತಹ ಕಬ್ಬಿಗೆ ಇಂದು ಕೂಡ 30-40 ವರ್ಷಗಳ ಹಿಂದಿನ ಬೆಲೆಯನ್ನೇ ಕೊಡ್ಲಾಗ್ತಾ ಇದೆ ಅನ್ನುವಂತಹ ಹೋರಾಟವನ್ನ ಪಡಿತಾ ಇರುವಂತದ್ದು. ಸೊ ಇದನ್ನೇ ನಾವು ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆ ಅಂತ ಕರೀತಾ ಬರ್ತಾರೆ. ಏನಿದು ನ್ಯಾಯಸಮ್ಮತ ಅಥವಾ ಲಾಭದಾಯಕ ಒಂದು ಬೆಲೆ ಅಂತ ನೋಡ್ತಾ ಬಂದಾಗ, ಮೊದಲಿಗೆ ಇದು ಸಕ್ಕರೆ ಕಾರ್ಖಾನೆಗಳು ಕಬ್ಬು ರೈತರಿಗೆ ಅಥವಾ ಕಬ್ಬನ್ನ ಬೆಳೆಯುವಂತಹ ರೈತರಿಗೆ ಕಾನೂನುಬದ್ಧವಾಗಿ ಪಾವತಿಸಬೇಕಾದಂತಹ ಒಂದು ಕನಿಷ್ಠ ಬೆಲೆ, ಮಿನಿಮಮ್ ಪ್ರೈಸ್. ಇದರ ಮೇಲೆ ಅವ್ರು ಎಷ್ಟು ಬೇಕಾದ್ರೂ ಪ್ರೈಸ್ ಅನ್ನ ಬಿಡ್ ಮಾಡಬಹುದು ಅಥವಾ ಹೆಚ್ಚಿನ ಬೆಲೆಯನ್ನ ಕೊಡ್ಬೋದು. ಆದರೆ ಒಬ್ಬ ರೈತ ತಾನು ಬೆಳೆದಂತಹ ಕಬ್ಬನ್ನ ಒಂದು ಸಕ್ಕರೆ ಕಾರ್ಖಾನೆಗೆ ಮಾರಾಟ ಮಾಡಬೇಕಾದಾಗ ಸಕ್ಕರೆ ಕಾರ್ಖಾನೆಯವರು ಕನಿಷ್ಠ ಪಾವತಿ ಮಾಡಬೇಕಾದಂತಹ ಕಾನೂನುಬದ್ಧ ಬೆಲೆಯನ್ನ ನಾವು ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆ ಅಥವಾ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ. ಸೊ ಈ ಬೆಲೆಯನ್ನ ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತೆ. ಇದರ ಮೇಲೆ ರಾಜ್ಯ ಸರ್ಕಾರ ಕೂಡ ಇನ್ನೊಂದಿಷ್ಟು ಆಡ್ ಮಾಡುತ್ತೆ. ಆ ಅಮೌಂಟ್ ಅನ್ನ ಆ ಸಕ್ಕರೆ ಕಾರ್ಖಾನೆಗಳು, ಅಂದ್ರೆ ಕಬ್ಬನ್ನ ಖರೀದಿಸುವಂತಹ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಪಾವತಿಯನ್ನ ಮಾಡಬೇಕಾಗತ್ತೆ. ಇದು ನ್ಯಾಯಯುತವಾದಂತಹ ಪರಿಹಾರವನ್ನ ಖಾತರಿಪಡಿಸುವಂಥದ್ದು ಅಂಡ್ ಕೇಂದ್ರ ಸರ್ಕಾರದ ಪಾಲಿಸಿ ಅಥವಾ ನೀತಿಗಳ ಅಡಿನಲ್ಲಿ ಒಂದು ಶಾಸನಬದ್ಧವಾದಂತಹ ಕಾರ್ಯವಿಧಾನ, ಅಂದ್ರೆ ಸ್ಟ್ಯಾಟ್ಯುಟರಿ ಆದಂತಹ ಒಂದು ಪ್ರೋಸೆಸ್ ಆಗಿರುತ್ತೆ. ಇದನ್ನ ಮೊದಲಿಗೆ 2009ರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಅನ್ನುವಂಥದ್ದು. ಅಂದ್ರೆ ಈ 2009ಕ್ಕಿಂತ ಮುಂಚೆ ಶಾಸನಬದ್ಧ ಕನಿಷ್ಠ ಬೆಲೆ ಅಂತ ಕರೀತಾ ಇದ್ರು, ಸ್ಟ್ಯಾಟ್ಯುಟರಿ ಮಿನಿಮಮ್ ಪ್ರೈಸ್ ಅನ್ನೋದನ್ನ ಪದವನ್ನ ಬಳಸ್ತಾ ಇದ್ರು. ಆ ನಂತರ 2009ರಲ್ಲಿ ಈ ಒಂದು ಪದ್ಧತಿಯನ್ನ, ಅಂದ್ರೆ ಶಾಸನಬದ್ಧ ಕನಿಷ್ಠ ಬೆಲೆಯನ್ನ ಹೊರತು ತೆಗೆದು ಹಾಕಿ ಅದರ ಜಾಗದಲ್ಲಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಥವಾ ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆಯನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡಲಾಗಿತ್ತು. ಸೊ ಇದನ್ನ ಲೀಗಲಿ ಯಾವುದು ಒಂದು ಇದು ಮಾಡುತ್ತೆ ಅಂತ ಬಂದಾಗ, ಅಗತ್ಯ ಸರಕುಗಳ ಕಾಯ್ದೆ 1955ರ ಅಡಿನಲ್ಲಿ ಇದನ್ನ, ಅಂದ್ರೆ ಈ ಒಂದು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನ ನಿಯಂತ್ರಣ ಮಾಡಲಾಗತ್ತೆ. ಆ ಮೂಲಕ ಬೆಲೆಯ ಒಂದು ಸಮಾನತೆಯನ್ನ, ರೈತರ ಒಂದು ರಕ್ಷಣೆಯನ್ನ ಖಾತ್ರಿಪಡಿಸುತ್ತೆ ಅನ್ನುವಂಥದ್ದು ತಿಳ್ಕೊಬೇಕಾಗತ್ತೆ.
ಜೊತೆಗೆ FRP ಅಂದ್ರೆ ಮಿನಿಮಮ್ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ನ ಉದ್ದೇಶಗಳು ಏನನ್ನು ಅಂತ ನೋಡ್ತಾ ಬಂದಾಗ, ರೈತರಿಗೆ ಅಂದ್ರೆ ಕಬ್ಬನ್ನ ಬೆಳೆದಂತಹ ರೈತರಿಗೆ ಖಚಿತವಾದಂತಹ ಆದಾಯವನ್ನ ಒದಗಿಸುವಂಥದ್ದು, ಮಾರುಕಟ್ಟೆನಲ್ಲಿ ಇರುವಂತಹ ಬೆಲೆಯ ಏರಿಳಿತ ಅಂತ ಕರಿತೀವಿ. ಅಂದ್ರೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಗಳ ಆಧಾರದ ಮೇಲೆ ಪ್ರೈಸಸ್ಗಳು ಯೂಶಲಿ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡ್ತಾ ಬಂದಿರ್ತೀವಿ, ಏರಿಳಿತವನ್ನ ನೋಡ್ತಾ ಬಂದಿರ್ತೀವಿ. ಒಮ್ಮೆ 100 ರೂಪಾಯಿಗೂ ಹೋಗುತ್ತೆ ಟೊಮೊಟೊ, ಒಮ್ಮೆ 10 ರೂಪಾಯಿಗಿಂತ ಕಮ್ಮಿ ಕೂಡ ಬರುತ್ತೆ. ಸೊ ಈ ಬೆಲೆಯ ಏರಿಳಿತದಿಂದ ಆಗುವಂತಹ ಅಪಾಯವನ್ನ ತಡೆಗಟ್ಟುವುದಕ್ಕೆ ಕಬ್ಬಿನ ಬೆಳೆಗಾರರಿಗಿರುವಂತಹ ಒಂದು ರಕ್ಷಣೆ ಅಂತಾನೆ ಕೂಡ ಕರೀತಾ ಬರ್ತೀವಿ. ಅಂಡ್ ಅದ್ರ ಜೊತೆಗೆ ಸುಸ್ಥಿರವಾದಂತಹ ಉತ್ಪಾದನೆಯನ್ನು ಖಚಿತಪಡಿಸುವಂಥದ್ದು, ಅಂದ್ರೆ ಲೈಕ್ ಕಬ್ಬನ್ನ ಕಟಾವಿಗೂ ಮುಂಚೆ, ಅಂದ್ರೆ ಕಬ್ಬನ್ನ ಅರೆಯುವ ಸೀಸನ್ ಅಂತ ಕರಿತೀವಿ, ಕಬ್ಬನ್ನ ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಿಸಿ ಅದನ್ನ ಅರೆಯೋದಕ್ಕೂ ಮುಂಚೆನೆ ಈ ಒಂದು ಪ್ರೈಸ್ ಅನ್ನ ಘೋಷಣೆಯನ್ನ ಮಾಡಲಾಗತ್ತೆ. ಆ ಮೂಲಕ ಒಂದು ಸುಸ್ಥಿರವಾದಂತಹ ಉತ್ಪಾದನೆಯನ್ನ ಖಚಿತಪಡಿಸಿಕೊಳ್ಳುವಂಥದ್ದು, ಕೃಷಿಯ ಒಂದು ಜೀವನೋಪಾಯವನ್ನ ರಕ್ಷಣೆ ಮಾಡುವಂಥದ್ದು ಈ ಒಂದು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ನ ಉದ್ದೇಶ ಆಗಿರುತ್ತೆ. ಸಕ್ಕರೆ ವಲಯದಲ್ಲಿನ ಅಂದ್ರೆ ಶುಗರ್ ಸೆಕ್ಟರ್ ಅಲ್ಲಿನ ಸ್ಥಿರವಾದಂತಹ ಮತ್ತು ನ್ಯಾಯಯುತವಾದಂತಹ ಒಂದು ಸಪ್ಲೈ ಚೈನ್ ಅಂತ ಕರಿತೀವಿ, ಅಥವಾ ಪೂರೈಕೆಯ ಒಂದು ಸರಪಳಿಯನ್ನ ಬೆಂಬಲಿಸುವಂಥದ್ದು ಈ ಒಂದು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ನ ಉದ್ದೇಶ ಆಗಿರುತ್ತೆ. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನ ಹೇಗೆ ನಿಗದಿಪಡಿಸುವಂಥದ್ದು ಅಂತ ನೋಡ್ತಾ ಬಂದಾಗ, ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ಅಂತ ನಾವೇನ್ ಕರಿತೀವಿ, ಈ ಆಯೋಗ ಶಿಫಾರಸು ಮಾಡುತ್ತೆ, ಸಜೆಸ್ಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ನೋಡ್ಬೇಕು. ಇದೇ ಆಯೋಗ MSP ಯನ್ನು ಕೂಡ ನಮ್ಗೆ ನಿಗದಿಪಡಿಸುವಂಥದ್ದು. ಅದೇ ಆಯೋಗ ಕಬ್ಬಿಗೂ ಕೂಡ ಸಂಬಂಧಪಟ್ಟ ಹಾಗೆ ಈ ಒಂದು ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ಅಂತ ನಾವೇನ್ ಕರಿತೀವಿ, ಅಥವಾ CACP ಅಂತಲೂ ಕೂಡ ಕರ್ಕೋತಾರೆ. CACP ಅನ್ನುವಂತಹ ಈ ಒಂದು ಆಯೋಗ ಬೆಲೆಗಳ ಕನಿಷ್ಠ ಬೆಂಬಲ ಬೆಲೆ ಆಗಿರ್ಬೋದು ಅಥವಾ FRP ಬೆಲೆಯನ್ನ ಕೂಡ ಶಿಫಾರಸು ಮಾಡುತ್ತೆ. ಅಂತಿಮ ನಿರ್ಧಾರವನ್ನ ಯಾರು ತೆಗೆದುಕೊಳ್ತಾರೆ ಅಂತ ಬಂದಾಗ, ಕೇಂದ್ರ ಸರ್ಕಾರದಲ್ಲಿರುವಂತಹ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಆಗಿರ್ಬೋದು, CCEA ಅಂತ ಕರಿತೀವಿ, ಇದನ್ನ CCEA ಅಂತ ಕರಿತಾ ಬರ್ತೀವಿ. ಸೊ ಅಥವಾ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಈ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಇನ್ನು ಈ ನಿಗದಿಪಡಿಸುವ ಒಂದು ಪ್ರೈಸ್ ಪ್ರೋಸೆಸ್ ಅಂತ ಬಂದಾಗ, ಮುಖ್ಯವಾಗಿ ಉತ್ಪಾದನಾ ವೆಚ್ಚ ಅಂದ್ರೆ ಕಬ್ಬನ್ನ ಉತ್ಪಾದನೆ ಮಾಡೋಕಿರುವಂತಹ ವೆಚ್ಚ, ಅದರಲ್ಲಿ A to FL ಅಂತ ಕೂಡ ಕರ್ಕೋತಾ ಬರ್ತಾರೆ. ಅಂಡ್ ಸಕ್ಕರೆ ಒಂದು ಅರೆಯುವಿಕೆ ಅಂದ್ರೆ ಕಬ್ಬಿನಿಂದ ಸಕ್ಕರೆಯನ್ನು ತೆಗೆದುಕೊಳ್ಳುವಂತಹ ಅಥವಾ ಅದರಿಂದ ಇಳುವರಿಯಾಗುವಂತಹ ದರ ಆಗಿರ್ಬೋದು, ಬೇಡಿಕೆ ಮತ್ತು ಪೂರೈಕೆಗಳಲ್ಲಿರುವಂತಹ ಒಂದು ಪ್ರವೃತ್ತಿಗಳಾಗಿರ್ಬೋದು, ರೈತರಿಗೆ ಲಾಭದ ಒಂದು ಅಂಚು ಅಥವಾ ಒಂದು ಪ್ರಾಫಿಟ್ ಶೇರ್ ಆಗಿರ್ಬೋದು, ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು FRP ಅನ್ನ ಅಥವಾ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನ ಡಿಸೈಡ್ ಅನ್ನ ಮಾಡಲಾಗತ್ತೆ. ಇನ್ನು ಈ ಒಂದು FRP ಅನ್ನ ಘೋಷಣೆ ಮಾಡೋದಕ್ಕೆ ಪರಿಗಣಿಸುವಂತಹ ಅಂಶಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ, ಮುಖ್ಯವಾಗಿ ಕಬ್ಬನ್ನ ಉತ್ಪಾದನೆ ಮಾಡ್ಬೇಕಾಗಿರೋಕೆ ತಗುಲುವಂತಹ ಒಂದು ವೆಚ್ಚ, ಅಂದ್ರೆ ಕಬ್ಬನ್ನ ಬೆಳೆಯೋದಿಕ್ಕೆ ಎಷ್ಟು ವೆಚ್ಚವನ್ನ ಆಗತ್ತೆ, ಎಷ್ಟು ಕಾಸ್ಟ್ ಬೀಳತ್ತೆ ಅದಾಗಿರ್ಬೋದು. ಅಂಡ್ ಕಬ್ಬಿನಿಂದ ಸಕ್ಕರೆ ಇಳುವರಿ ಅಂತ ಕರಿತೀವಿ, ಅಂದ್ರೆ ಒಂದು ಟನ್ಗೆ ಎಷ್ಟು kg ಸಕ್ಕರೆ ಆಗ್ಬೇಕು, ಅಥವಾ ಒಂದು 100 kg ಕಬ್ಬನ್ನ ಅರೆದರೆ ಅದರಿಂದ ಆ ಸಕ್ಕರೆಯ ಒಂದು ಪ್ರಮಾಣ ಮಿನಿಮಮ್ 10% ಅಂತ ಕರಿತೀವಿ. ಅಂದ್ರೆ 100 kg ಕಬ್ಬನ್ನ ಅರೆದರೆ 10 kg ಅಷ್ಟು ಸಕ್ಕರೆ ಬರಬೇಕು. ಸೊ ಈ ಮೂಲಕ ಈ ಒಂದು ಸಕ್ಕರೆಯ ಇಳುವರಿ ಅಂತ ಕರಿತೀವಿ. ಈ ಕಬ್ಬಿನಿಂದ ಆಗುವಂತಹ ಸಕ್ಕರೆಯ ಇಳುವರಿಯನ್ನು ಕೂಡ ಗಮನದಲ್ಲಿಟ್ಕೊಳ್ತಾರೆ. ಅಂಡ್ ನ್ಯಾಯಯುತ ಬೆಲೆಯಲ್ಲಿ ಗ್ರಾಹಕರಿಗೆ ಸಕ್ಕರೆಯ ಒಂದು ಲಭ್ಯತೆ, ಅಂದ್ರೆ ಹೊರಗಡೆ ಅಂದ್ರೆ ಅದರ್ ಕನ್ಸ್ಯೂಮರ್ಸ್ ಏನಿರ್ತಾರೆ ಅವ್ರಿಗೆ ಒಂದು ಫೇರ್ ಬೆಲೆನಲ್ಲಿ ಸಕ್ಕರೆಯ ಒಂದು ಲಭ್ಯತೆ, ಅವೈಲಬಿಲಿಟಿನ ಚೆಕ್ ಮಾಡ್ಕೊಳ್ಳುವಂಥದ್ದು, ಅಂಡ್ ಸಕ್ಕರೆಯನ್ನ ಮಾರಾಟ ಮಾಡುವಂತಹ ಬೆಲೆಗಳಾಗಿರ್ಬೋದು, ಅಂಡ್ ಈ ಒಂದು ಕಬ್ಬಿನ ಒಂದು ಸಕ್ಕರೆಯ ಉತ್ಪಾದನೆ ಮಾಡುವ ಸಮಯದಲ್ಲಿ ಆಗುವಂತಹ ಉಪ ಉತ್ಪನ್ನಗಳು ಅಂತ ನಾವೇನ್ ಕರಿತೀವಿ, ಮೊಲಾಸಿಸ್ ಆಗಿರ್ಬೋದು, ಬಗಾಸ್ ಆಗಿರ್ಬೋದು, ಫ್ರೆಶ್ ಮೇಡ್ ಆಗಿರ್ಬೋದು, ಅಂಡ್ ಈ ನಡುವೆ ಅದರಿಂದಾಗಿ ಬಯೋ ಎಥೆನಾಲ್ ಬ್ಲೆಂಡೆಡ್ ಅಂತ ಕೂಡ ಕರಿತೀವಿ. ಅಂದ್ರೆ ಯೂಶಲಿ ದಟ್ ಪೆಟ್ರೋಲ್ಗೆ ಅಥವಾ ಡೀಸೆಲ್ಗಳಿಗೆ ಯೂಶಲಿ ಬ್ಲೆಂಡ್ ಅನ್ನ ಮಾಡುವಂತಹ ಪ್ರೋಸೆಸ್ ಆಗಿರ್ಬೋದು. ಈ ಉಪ ಉತ್ಪನ್ನಗಳಿಂದ ಸಕ್ಕರೆ ಕಾರ್ಖಾನೆಗಳಿಗೆ ಉಂಟಾಗುವಂತಹ ಲಾಭದ ಒಂದು ಪ್ರಮಾಣಗಳಾಗಿರ್ಬೋದು, ಅಂಡ್ ಅಪಾಯ ಮತ್ತು ಲಾಭದ ಕಾರಣದಿಂದಾಗಿ ಕಬ್ಬಿನ ಬೆಳೆಗಾರರಿಗೆ ಒಂದು ಸಮಂಜಸವಾದಂತಹ ಲಾಭಗಳು, ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರಗಳು ಅಥವಾ ಕಬ್ಬಿನ ಫ್ಯಾಕ್ಟರಿಗಳು ಅಥವಾ ಸಕ್ಕರೆ ಫ್ಯಾಕ್ಟರಿಗಳು ಏನಿದಾವೆ ಇವೆಲ್ಲವೂ ಕೂಡ FRP ಅನ್ನ ಬರ್ತವೆ. ಅಂಡ್ FRP ಅಥವಾ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಸಿಸ್ಟಮ್ ಅಲ್ಲಿರುವಂತಹ ವ್ಯವಸ್ಥೆಯಲ್ಲಿರುವಂತಹ ಪ್ರಮುಖ ಲಕ್ಷಣಗಳು ಏನೇನು ಅಂತ ಬಂದಾಗ, ಈ FRP ಸಿಸ್ಟಮ್ ಅನ್ನ ವಾರ್ಷಿಕವಾಗಿ ಪ್ರಕಟಣೆ ಮಾಡಲಾಗತ್ತೆ.
ಅಂದ್ರೆ ಕಬ್ಬನ್ನ ಅರೆಯುವ ಋತು ಅಂತ ನಾವೇನ್ ಕರಿತೀವಿ, ಅಂದ್ರೆ ಯೂಶಲಿ ಅಕ್ಟೋಬರ್ ಅಂಡ್ ಸೆಪ್ಟೆಂಬರ್ ಸೀಸನ್ ಏನಿದೆ ಇದು ನಮ್ಗೆ ಕಬ್ಬನ್ನ ಅರೆಯುವಂತಹ, ಅಂದ್ರೆ ಕಬ್ಬನ್ನ ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಅದನ್ನ ರವಾನಿಸಿ ಅಲ್ಲಿ ಅದನ್ನ ಕಬ್ಬನ್ನ ಅರೆಯುವಂತಹ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಯಾವಾಗ್ಲೂ ಕೂಡ ಇದು ಅಕ್ಟೋಬರ್ ಅಂಡ್ ಸೆಪ್ಟೆಂಬರ್ ನವೆಂಬರ್ ಪ್ರೋಸೆಸ್ ಅನ್ನು ನಡೆಯುತ್ತೆ. ಅಂತಹ ಸಮಯದಲ್ಲಿ ಅದಕ್ಕೂ ಮೊದಲು ಸರ್ಕಾರ ಪ್ರತಿ ವರ್ಷ FRP ಅನ್ನ ಘೋಷಣೆ ಮಾಡುತ್ತೆ. ಅಂಡ್ ಈ FRP ಜೊತೆಗೆ ರಾಜ್ಯ ಸರ್ಕಾರ ಕೂಡ ಕೆಲವು ಸಲ ರಾಜ್ಯ ಸಲಹಾ ಬೆಲೆ ಅಂತ ಕರೀತಾರೆ ಅಥವಾ SAP ಅಂತ ಕೂಡ ಕರೀತವೆ. ಅಂದ್ರೆ ಕೆಲವು ರಾಜ್ಯಗಳು FRP ಗಿಂತ ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಗಿಂತ ಹೆಚ್ಚಿನ ಒಂದು SAP ಅನ್ನ ನಿಗದಿಪಡಿಸ್ತವೆ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಕಾರ್ಖಾನೆಗಳು FRP ಆಗಿರ್ಬೋದು ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡುವಂತದ್ದು, ಅಂಡ್ SAP ನ ಅಥವಾ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅನ್ನ ರಾಜ್ಯ ಸರ್ಕಾರಗಳು ಘೋಷಣೆಗಳು ಮಾಡ್ತವೆ. ಇವೆರಡರಲ್ಲಿ ಯಾವುದು ಹೆಚ್ಚಿರುತ್ತದೆ, ಹೈಯೆಸ್ಟ್ ಯಾವ್ದಿರುತ್ತೆ ಅದನ್ನ ಸಕ್ಕರೆ ಕಾರ್ಖಾನೆಗಳು ಅಥವಾ ಶುಗರ್ ಫ್ಯಾಕ್ಟ್ರಿಗಳು ಪೇ ಮಾಡಬೇಕಾಗತ್ತೆ. ಸೊ ಇದು ರಾಜ್ಯ ಸಲಹಾ ಬೆಲೆ ಅಂತ ಕರಿತಾ ಬರ್ತೀವಿ. ಅಂಡ್ ರೈತರಿಂದ ಕಬ್ಬನ್ನ ಖರೀದಿ ಮಾಡಿದ 14 ದಿನಗಳ ಒಳಗಡೆ ಏನೋ ಪರಿಹಾರವನ್ನ ಅಮೌಂಟ್ ಅನ್ನ ಪೇ ಮಾಡಬೇಕಾಗತ್ತೆ. ಅಕಸ್ಮಾತ್ ಪೇ ಮಾಡ್ಲಿಲ್ಲ ಅಂದ್ರೆ ಆ ಅಮೌಂಟ್ಗೆ ಇಂಟ್ರೆಸ್ಟ್ ಸಹಿತ ಬಡ್ಡಿ ಸಹಿತವಾಗಿ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ, ಅದು ಕೂಡ ಇರುತ್ತೆ. ಅದರ ಜೊತೆಗೆ ದಂಡದ ನಿಬಂಧನೆಗಳು ಅಂತ ಕರೀತಾರೆ, ಪೆನಾಲ್ಟಿಗಳನ್ನ ಕಟ್ಟುವಂತ, ಅಂದ್ರೆ 14 ದಿನಗಳ ಒಳಗಡೆ ಏನಾದ್ರೂ ಸಕ್ಕರೆ ಕಾರ್ಖಾನೆಗಳು ಪಾವತಿಯನ್ನ ಮಾಡ್ಲಿಲ್ಲ ಅಂದ್ರೆ, ವಿಳಂಬವನ್ನ ಮಾಡಿದ್ರೆ ಬಡ್ಡಿಯನ್ನ ಪಾವತಿಸೋದಕ್ಕೆ ಹೊಣೆದಾರರಾಗಿರ್ತಾರೆ. ಅಕಸ್ಮಾತ್ ಬಡ್ಡಿ ಸಹಿತ ಅವ್ರು ಏನಾದ್ರು ಪೇ ಮಾಡ್ಲಿಲ್ಲ ಅಂತ ಅಂದ್ರೆ ಲೈಸೆನ್ಸ್ ಅನ್ನ ಅಥವಾ ಪರವಾನಗಿಯನ್ನ ರದ್ದುಪಡಿಸುವಂತಹ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗತ್ತೆ. ಅಂಡ್ ನಿಮ್ಗೆ ಅವಾಗಲೇ ಹೇಳಿದಾಗೆ ಸರ್ಕಾರಿ ಒಂದು ಇಳುವರಿ ಅಂತ ಕರಿತೀವಿ, ಅಂದ್ರೆ 100 ಕ್ವಿಂಟಲ್ ಒಂದು ಕ್ವಿಂಟಲ್ ಅಥವಾ 100 kg ಕಬ್ಬಿಗೆ ಎಷ್ಟು kg ಸಕ್ಕರೆಯನ್ನ ಪಡಿತೀವಿ ಅನ್ನುವಂಥದ್ದು. ಕೆಲವು ಸಲ ಇದು ಕಮ್ಮಿ ಆಗ್ಬೋದು. ಅಂದ್ರೆ ಐಡಿಯಲಿ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂಥದ್ದು 10%, ಅಂದ್ರೆ 100 kg ಕಬ್ಬಿನಲ್ಲಿ 10 kg ಸಕ್ಕರೆ ಉತ್ಪನ್ನ ಆಗಬೇಕು. ಅಕಸ್ಮಾತ್ ಇದಕ್ಕಿಂತ ಏನಾದ್ರೂ ಉತ್ಪನ್ನ ಆದ್ರೆ, ಅಂದ್ರೆ 9.5 ಗಿಂತ ಏನಾದ್ರೂ ಕಮ್ಮಿ ಆದ್ರೆ ಪ್ರೈಸಸ್ ನ ಕಮ್ಮಿ ಮಾಡ್ಬೋದಾಗತ್ತೆ. ಸೊ ಅದರಿಂದಾಗಿ ಯೂಶಲಿ ಈ ಒಂದು ಕಡಿಮೆ ಇಳುವರಿಯಿಂದನೂ ಕೂಡ ನಮ್ಗೆ ರಕ್ಷಣೆಯನ್ನು ಕೊಡ್ಲಾಗತ್ತೆ. ಕೇವಲ 9.5% ಗಿಂತ ಮಾತ್ರ ಏನಾದ್ರೂ ಒಳಗಡೆ, ಅಂದ್ರೆ 100 kg ನಲ್ಲಿ 9.5 kg ಗಿಂತ ಕೆಳಗಡೆ ಸಕ್ಕರೆಯನ್ನು ಪಡೆದ್ರೆ ಮಾತ್ರ ಬೆಲೆಯನ್ನ ಕಮ್ಮಿ ಮಾಡಬಹುದು. ಅದರ್ವೈಸ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಏನು ನಿಗದಿಪಡಿಸಿರ್ತವೆ ಅದೇ ಬೆಲೆಯನ್ನ ಸಕ್ಕರೆ ಕಾರ್ಖಾನೆಗಳು ಶುಗರ್ ಫ್ಯಾಕ್ಟರಿಗಳು ಪೇ ಮಾಡಬೇಕಾಗಿರುತ್ತೆ. ಇನ್ನು ಕಬ್ಬಿಗೆ ನೋಡ್ತಾ ಬಂದಾಗ ಇದಿಷ್ಟು ಕಬ್ಬಿಗಿರುವಂತಹ ಬೆಲೆ ಅಥವಾ ಕಬ್ಬಿನ ಒಂದು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಸಂಬಂಧಪಟ್ಟಿದ್ದು. ಇನ್ನು ಕಬ್ಬನ್ನ ನೋಡೋದಾದ್ರೆ ಮುಖ್ಯವಾಗಿ ಇದು ನಮಗೆ 21 ರಿಂದ 27 ಸೆಲ್ಸಿಯಸ್ ನಡುವೆ ಬೆಳೆಯಲು ಬರುವಂತಹ ಉಷ್ಣ ಮತ್ತು ಆರ್ದ್ರ ವಾತಾವರಣದಲ್ಲಿ ಪಡೆಯಲು ಬರುವಂತಹ ಒಂದು ಬೆಳೆ ಪದ್ಧತಿ ಆಗಿರುತ್ತೆ. ಮಳೆಯನ್ನ ನೋಡೋದಾದ್ರೆ ಸುಮಾರು 75 ಸೆಂಟಿಮೀಟರ್ಸ್ ಇಂದ 100 ಸೆಂಟಿಮೀಟರ್ಸ್ಗಳ ಇದರಲ್ಲಿ ನಿಮ್ಗೆ ನೀರಿನ ಅವಶ್ಯಕತೆ ಇರುತ್ತೆ. ಮಳೆ ನೀರಾಗಿರ್ಬೋದು ಅಥವಾ ನೀರಾವರಿಯ ವ್ಯವಸ್ಥೆ ಬೇಕೇ ಬೇಕು ಕಬ್ಬಿಗೆ, ಯಾಕೆಂದ್ರೆ ಇದನ್ನ ಒಣ ಬೆಳೆಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿರೋದ್ರಿಲ್ಲ. ಸೊ ಅದರಿಂದಾಗಿ ನೀರಿನ ಲಭ್ಯತೆ ಇರಬೇಕಾಗತ್ತೆ. ಅಂಡ್ ಮಣ್ಣಿನ ಪ್ರಕಾರ ನೋಡ್ತಾ ಬಂದಾಗ ಸಮೃದ್ಧವಾದಂತಹ ಲೋಮಿ ಮಣ್ಣು ಅಂತ ಕರಿತೀವಿ ಅಥವಾ ನೀರನ್ನ ಬಸಿದು ಹೋಗುವಂತಹ ಮಣ್ಣು ಅಂತ ಕರಿತೀವಿ. ಅಂತಹ ಮಣ್ಣಿನಲ್ಲಿ ಇದು ಮುಖ್ಯವಾಗಿ ಬೆಳೆಯುವಂಥದ್ದು. ಅಂಡ್ ರಾಜ್ಯಗಳು ಯಾವ್ಯಾವ ಅಂತ ಬಂದಾಗ ಕಬ್ಬನ್ನು ಬೆಳೆಯುವಂತಹ ರಾಜ್ಯಗಳು ಬಂದು ಉತ್ತರ ಪ್ರದೇಶ ಹೈಯೆಸ್ಟ್ ಬೆಳೆಯುವಂಥದ್ದು, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಮತ್ತು ಬಿಹಾರ ರಾಜ್ಯಗಳು ಈ ಒಂದು ಬೆಳೆಯನ್ನ ಬೆಳೆಯಲಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಅಥವಾ ಬಿಹಾರದಲ್ಲಿ ನದಿ ಸಿಸ್ಟಮ್ಸ್ ಏನಿದಾವೆ ಅಥವಾ ರಿವರ್ ಸಿಸ್ಟಮ್ಸ್ ಏನಿದಾವೆ ಅವುಗಳ ಆಧಾರದ ಮೇಲೆ ಕಬ್ಬನ್ನ ಬೆಳೀತಾರೆ. ಅಥವಾ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ತಮಿಳುನಾಡಿನಲ್ಲಿ ನೀರಾವರಿ ಸಿಸ್ಟಮ್ಸ್ ಅನ್ನ, ಇರಿಗೇಷನ್ ಅನ್ನ ಬಳಸ್ಕೊಂಡು ಕಬ್ಬನ್ನ ಬೆಳೀತಾ ಬರ್ತೀವಿ. ಪ್ರಪಂಚದಾದ್ಯಂತ ಬ್ರೆಜಿಲ್ ಮೊದಲ ಸ್ಥಾನದಲ್ಲಿದೆ ಅನ್ನುವಂಥದ್ದು. ಆನಂತರದಲ್ಲಿ ಭಾರತ ಕಬ್ಬಿನ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು. ಬಿತ್ತನೆಯಿಂದ ಕೊಯ್ಲು ಮಾಡುವವರೆಗೂ ಕೂಡ, ಅಂದ್ರೆ ಇದನ್ನ ಬಿತ್ತನೆ ಮಾಡೋದು ಅಂತ ಕರಿತೀವಿ, ಅಂದ್ರೆ ಕಬ್ಬನ್ನ ನಾಟಿ ಮಾಡುವಿಕೆಯಿಂದ ಹಿಡಿದು ಕಟಾವು ಮಾಡುವವರೆಗೂ ಕೂಡ ಹೆಚ್ಚಿನ ಒಂದು ಶ್ರಮದ ಒಂದು ಕಾರ್ಮಿಕರನ್ನ ಅಗತ್ಯ ಇರುತ್ತೆ. ಈ ನಡುವೆ ಹೆಚ್ಚು ಮಿಷಿನ್ಗಳು ಬರ್ತಾ ಇದಾವೆ, ಆದ್ರೂ ಕೂಡ ಬಿತ್ತನೆಯಿಂದ ಕಟಾವು ಮಾಡೋವರೆಗೂ ಕೂಡ ಔಷಧಿಗಳಾಗಿರ್ಬೋದು, ಗರಿಗಳನ್ನ ಕೆದರೋದಾಗಿರ್ಬೋದು, ಅದನ್ನ ಕಟಾವು ಮಾಡುವಂಥದ್ದು, ಅದನ್ನ ಸಕ್ಕರೆ ಕಾರ್ಖಾನೆಗಳಿಗೆ ರವಾನಿಸುವಂಥದ್ದು ತುಂಬಾನೇ ಹೆಚ್ಚು ಶ್ರಮದಾಯಕವಾದಂತಹ ಒಂದು ಕೃಷಿ ಪದ್ಧತಿ ಆಗಿರುತ್ತೆ. ಈ ಒಂದು ಕಬ್ಬಿನಿಂದ ಸಕ್ಕರೆಗಳಾಗಿರ್ಬೋದು, ಬೆಲ್ಲಗಳಾಗಿರ್ಬೋದು, ಅಥವಾ ಕಣ್ಸಾರಿ ಅಂತ ಕರಿತೀವಿ, ಮೊಲಾಸಿಸ್ ಅಂತ ಕರಿತೀವಿ, ಇವೆಲ್ಲವೂ ಕೂಡ ಉತ್ಪನ್ನ ಮಾಡಲಾಗತ್ತೆ. ಸಕ್ಕರೆ ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡುವ ಯೋಜನೆಗಳಾಗಿರ್ಬೋದು, ಜೈವಿಕ ಇಂಧನಗಳ ಮೇಲಿನ ರಾಷ್ಟ್ರೀಯ ಕಬ್ಬು ಉತ್ಪಾದನೆ ನೀತಿಗಳಾಗಿರ್ಬೋದು, ಅಂಡ್ ಸಕ್ಕರೆ ಉದ್ಯಮವನ್ನು ಬೆಂಬಲಿಸೋದಕ್ಕೆ ಸರ್ಕಾರ ತೆಗೆದುಕೊಂಡಿರುವಂತಹ 2 ಉಪಕ್ರಮಗಳಾಗಿರ್ತವೆ. ಇವೆಲ್ಲವೂ ಕೂಡ ನೀವು ನ್ಯೂಸ್ ಅಲ್ಲಿ ನೋಡ್ತಾ ಬಂದಿರ್ತೀರಾ. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಥವಾ ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.